ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಫೆಬ್ರವರಿ 17ರಂದು ಮನೆಗಳಲ್ಲಿ ಬಸವೇಶ್ವರ ಭಾವಚಿತ್ರವಿಟ್ಟು ಪೂಜಿಸಲು ಬಸವಪರ ಸಂಘಟನೆಗಳಿಂದ ಕರೆ. ಭಾರತ ಸರ್ಕಾರದಿಂದ ಮಂಜೂರಾದ ಸೈನಿಕ ಶಾಲೆಯ ಅಡಿಗಲ್ಲು ಸಮಾರಂಭ 100 ಪ್ರವೇಶಾತಿ ಸೌಲಭ್ಯದ ಎಂಇಡಿ ಕೋರ್ಸ್ ಆರಂಭಕ್ಕೆ ಪ್ರಯತ್ನ ಮಾಡಲಾಗುತ್ತದೆ. ಡಾಕ್ಟರ್ ಜಿ ಶಿವಾಲಿ. ಬೀದರ್ನಲ್ಲಿ ಸ್ಥಾಪನೆಯಾದ ಜಗದ್ಗುರು ಪಂಚಾಚಾರ್ಯ ಆರ್ ಫಾರ್ಮಸಿ. ನಿಗರಾಣಿ ಬೀದರ್ ಜಿಲ್ಲಾ ಪೊಲೀಸರ ವಿನೂತನ ಯೋಜನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್. ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಘೋಷಣೆ ಮಾಡಿದ ನಂತರ ಫೆಬ್ರವರಿ 17ರಂದು ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂಬ ಬರಹವುಳ್ಳ ಬಸವೇಶ್ವರ ಭಾವಚಿತ್ರವನ್ನು ತಪ್ಪದೆ ಅಳವಡಿಸಬೇಕೆಂದು ಆದೇಶ ನೀಡಲಾಗಿದೆ. ಆದುದರಿಂದ ಬೀದರ್ ಜಿಲ್ಲೆಯ ಬಸವಪರ ಸಂಘಟನೆಗಳು ಗ್ರಾಮಗಳಲ್ಲಿರುವ ಬಸವೇಶ್ವರ ರಥ, ಬಸವೇಶ್ವರ ದೇವಸ್ಥಾನ ಮತ್ತು ಮನೆಗಳಲ್ಲಿ ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಹಬ್ಬದಂತೆ ಸಂಭ್ರಮಾಚರಣೆ ಮಾಡಬೇಕು. ವಚನ ಪಠಣ, ಅನುಭವ ಗೋಷ್ಠಿ, ಸಿಹಿ ಹಂಚಿ ಆಚರಣೆ ಮಾಡಬೇಕು. ಅಲ್ಲದೆ ಜಾತಿ ಮತಗಳ ಭೇದವಿಲ್ಲದೆ ಖುಷಿ ವ್ಯಕ್ತಪಡಿಸಬೇಕೆಂದ ಬಾಲಿಕೆಯ ಪೂಜೆ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಬಸವ ಕಲ್ಯಾಣದ ಹರಳೆಯ ಪೀಠದ ಪೂಜೆ ಶ್ರೀ ಡಾಕ್ಟರ್ ಅಕ್ಕ ಗಂಗಾಂಬಿಕಾ ಅವರು ಮಾತನಾಡಿ, ಪ್ರತಿಯೊಂದು ಪಕ್ಷಗಳಲ್ಲಿ ಒಬ್ಬ ನಾಯಕನ ಆದರ್ಶಗಳನ್ನು ಕಾರ್ಯಕರ್ತರು ಹೇಗೆ ಅಳವಡಿಸಿಕೊಂಡು ಆಚರಿಸುತ್ತಾರೋ ಹಾಗೆಯೇ ನಮ್ಮ ನಾಯಕ ಬಸವಣ್ಣನವರು ಎಂದು ತಿಳಿದು ಅವರು ಹಾಕಿಕೊಟ್ಟ ವಚನ ಸಾಹಿತ್ಯವೆಂಬ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಪ್ರತಿಯೊಬ್ಬರು ನಡೆಯಬೇಕು. ಬಸವೇಶ್ವರರ ವಚನ ತತ್ವ ಪ್ರತಿಯೊಬ್ಬರ ಜೀವನ ವಿಧಾನ ಆಗಬೇಕೆಂಬ ಉದ್ದೇಶದಿಂದ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಲಾಗಿದೆ. ಆದುದರಿಂದ ಮಹಿಳೆಯರು ಫೆಬ್ರವರಿ 17ರಂದು ತಮ್ಮ ಮನೆಗಳಲ್ಲಿ ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಿಹಿ ಮಾಡಿ ಅಕ್ಕಪಕ್ಕದವರಿಗೆ ವಿತರಣೆ ಮಾಡಬೇಕೆಂದು ಸಲಹೆ ನೀಡಿದರು. ರಾಷ್ಟ್ರೀಯ ಬಸವ ದಳದ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿ ಮಾತನಾಡಿ, ಪೂಜೆ ಮಾತೆ ಮಹಾದೇವಿ ಅವರು 2014ರಲ್ಲೇ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಅದು ಈಗ ಫಲಿಸಿದೆ. ರಾಷ್ಟ್ರೀಯ ಬಸವ ದಳದ ಎಲ್ಲಾ ಶಾಖೆಗಳ ಕಾರ್ಯಕರ್ತರು, ಮುಖಂಡರು, ಪದಾಧಿಕಾರಿಗಳು ತಮ್ಮ ಮನೆಗಳಲ್ಲಿ ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸಿ ಸಂತಸ ಪಡಬೇಕೆಂದು ತಿಳಿಸಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಬಸವಗಿರಿಯ ಪೂಜೆ ಪ್ರಭುದೇವರು, ಲಿಂಗಾಯತ ಅಭಿವೃದ್ಧಿ ಸಂಘದ ಅಧ್ಯಕ್ಷದ ಬಿಜಿ ಶೆಟ್ಕರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶನ್ ಶೆಟ್ಟಿ, ಪ್ರಮುಖರಾದ ಶಿವಶಂಕರ್ ಟೋಕರೆ, ಆನಂದ್ ದೇವಪ್ಪ, ಬಾಬು ವಾಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಿಯೋಗ ತಗೊಂಡು ಹೋದಾಗ ಇಷ್ಟು ಬೇಗ ಮಾಡ್ತಾರಂತ ಯಾರ್ಯಾರಿಗೂ ಮನಸ್ಸೇ ಇರಲಿಲ್ಲ. ನೋಡೋಣ, ಮಾಡೋಣ, ಇಡೋಣ ಸಂಪುಟದಲ್ಲಿ ಇಷ್ಟೇ ಉತ್ತರ ಕೊಟ್ಟು ಅವ್ರು ಹೋಗ್ಬಿಟ್ಟು. ಆದರೆ ಕೆಲವೇ ದಿವಸ 10-15 ದಿವಸಗಳಲ್ಲಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅಂತ ಘೋಷಣೆ ಮಾಡಿದ್ದು ಇಡೀ ಕರ್ನಾಟಕಕ್ಕಷ್ಟೇ ಅಲ್ಲ, ಎಲ್ಲ ಭಾರತೀಯರಿಗೂ ಅದು ಸಂತೋಷವನ್ನು ಉಂಟು ಮಾಡಿದ, ಅದು ಭಾಳ ಖುಷಿಯನ್ನು ಉಂಟು ಮಾಡಿದ. ಯಾಕಂದರೆ ಬಸವಣ್ಣನ ತತ್ವ ಪ್ರಜಾಪ್ರಭುತ್ವದ ತತ್ವ, ಪ್ರಜಾಧರ್ಮದ ತತ್ವ, ಸಮಾನತೆಯ ತತ್ವ, ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಟ್ಟಂಥ ಯುಗಪುರುಷ. ಆದ್ದರಿಂದ ಮತ್ತು ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡದ ಧರ್ಮವನ್ನು ಕೊಟ್ಟವರು ಬಸವಣ್ಣನು. ಮತ್ತು ಅದರಲ್ಲಿ ವಿಶೇಷವಾಗಿ ಸಂಸ್ಕೃತದಲ್ಲಿದ್ದಾಗ ದೇವರಿಗೂ ಸಹಿತ ಕನ್ನಡ ಮಾತಾಡಲಿಕ್ಕೆ ಕಲಿಸಿದವರು ಬಸವಣ್ಣನು. ಆ ದೃಷ್ಟಿಯಿಂದ ಅವರು ಪಟ್ಟಿದ್ದು ಭಾಳ ಸಮರ್ಪಕ, ಯೋಗ್ಯ. ಇವತ್ತು ಇದೇ ತಿಂಗಳ 17ನೇ ತಾರೀಕಿಗೆ ಎಲ್ಲ ಈಗಾಗಲೇ ಸರ್ಕಾರದ ಸುತ್ತೋಲೆ ಎಲ್ಲ ಕಡೆ ಬಂದಿದೆ. ಎಲ್ಲ ಜಿಲ್ಲಾ, ತಾಲೂಕಾ, ಕೇಂದ್ರದಲ್ಲೆಲ್ಲ ಅದು ಜಯಂತಿ ಸಂಭ್ರಮ, ಸಾಂಸ್ಕೃತಿಕ ನಾಯಕ ಅಂತೇಳಿ ಸಂಭ್ರಮ ಆಚರಣೆ ಮಾಡಬೇಕು ಅಂತ ಸುತ್ತಲೇ ಬಂದಿದೆ. ಈಗ ನಾವು ಹೇಳೋ ಮುಖ್ಯ ಉದ್ದೇಶ ಏನು ಅಂದರೆ, ನಮ್ಮ ಎಲ್ಲ ಗ್ರಾಮಗಳಲ್ಲಿ ಈಗ ನಾವು ಪತ್ರಿಕಾಗೋಷ್ಠಿಗೆ ಕರೆಯೋದೇ ಉದ್ದೇಶ ಅಂದ್ರೆ ಗ್ರಾಮಗಳಲ್ಲಿ ಎಲ್ಲಿ ಬಸವಣ್ಣ ಸರ್ಕಲ್ ಇರ್ತದೆ, ಬಸವಣ್ಣ ಗುಡಿ ಇರ್ತದೆ, ಅಲ್ಲೆಲ್ಲ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋದು, ಅನುಭವ ಗೋಷ್ಠಿ ಏರ್ಪಡಿಸೋದು, ವಚನ ಪಠಣ ಮಾಡಿಸೋದು,
ಆ ನಂತರ ಅಲ್ಲಿ ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಅದು ಮಾಡಿ ಅಲ್ಲೆಲ್ಲ ಸೀರಿಯಲ್ಲು ಅಥವಾ ಪರಾರಿ ಅದು ಇಂಥದ್ದೆಲ್ಲ ಕಟ್ಟಿ ಅಲಂಕಾರ ಮಾಡಬೇಕು. ಅಷ್ಟೇ ಅಲ್ಲ, ಪ್ರತಿ ಮನೆಗೂ ಈ ಸಂಭ್ರಮಾಚರಣೆ ಆಗಬೇಕು. ಅವತ್ತೆಲ್ಲರ ಮನೆಯಲ್ಲಿ ಸಿಹಿ ಅಡುಗೆಯನ್ನು ಮಾಡಬೇಕು. ಎಲ್ಲರ ಮನೆಯಲ್ಲಿ ಸಿಹಿ ಮಾಡಿ ತಮ್ಮ ಆತ್ಮೀಯರಿಗೆ ಆಪ್ತರಿಗೆ ಕರಿಬೇಕು. ಈ ರೀತಿ ಇಡೀ ಕರ್ನಾಟಕದ ತುಂಬ ಒಂದು ಪಕ್ಕದ ಮಹಾರಾಷ್ಟ್ರ ತೆಲಂಗಾಣನೂ ಇರ್ಬೋದು, ಎಲ್ಲ ಕಡೆ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಬೇಕು. ಅದಕ್ಕೆ ಅವರವರ ಊರಲ್ಲಿ, ಅವರವ್ರ ಮನೆಯಲ್ಲಿ, ಅವರವ್ರ ಸಂಘಟನೆಗಳಲ್ಲಿ, ಇಲ್ಲಿ ಅನುಭವ ಮಂಟಪ ಇರ್ತದೆ, ಇಲ್ಲಿ ಬಸವ ಸಮಿತಿ ಇರ್ತದೆ, ಇಲ್ಲಿ ಬಸವ ಕೇಂದ್ರ ಇರ್ತದೆ, ಇಲ್ಲಿ ವಚನ ಬಳಗ ಇರ್ತದೆ, ಇಲ್ಲಿ ಶರಣ ಸಾಹಿತ್ಯ ಪರಿಷತ್ ಇರ್ತದೆ. ಎಲ್ಲ ಕಡೆನೂ ಮಠಗಳಲ್ಲಿನೂ ನಡಿಬೇಕು, ಸಮಾಜದಲ್ಲಿನೂ ನಡಿಬೇಕು, ಸಂಘಟನೆಯಲ್ಲಿನೂ ನಡಿಬೇಕು, ಮನೆಗೂ ನಡಿಬೇಕು. ಎಲ್ಲ ಕಡೆ ಈ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಒಂದು ಸಂಭ್ರಮ ಆಚರಣೆ ನಮ್ಮೆಲ್ಲ ನಡಿಬೇಕು ಅನ್ನುವಂಥ ಒಂದು ಮನವಿ ನಾವು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆಲ್ಲ ಜನರು ಅದಕ್ಕೆ ಅಲಕ್ಷ್ಯ, ಯಾಕೆ ಸಮಯ ಸ್ವಲ್ಪ ಅದ, ಅದು ಭಾಳ ಗಂಭೀರ ತಗೊಂಡು ಅದನ್ನು ಎಲ್ಲ ಕಡೆ ಒಂದು ಆಚರಣೆ ಮಾಡಿದ್ರೆ ಅದಕ್ಕೊಂದು ದೊಡ್ಡ ಗೌರವ, ದೊಡ್ಡ ಸಂತೋಷ ಆಗ್ತದೆ. ಆ ದೃಷ್ಟಿಯಿಂದ ಅಂಥ ಬಸವಣ್ಣವರು ತತ್ವವನ್ನು ಅವರೆಲ್ಲರಿಗೂ ಒಳಿತನ್ನು ಮಾಡಿದವರು. ಈ ಜಾತಿ, ವರ್ಗ, ವರ್ಣ ಭೇದವನ್ನು ಕಳೆದಂಥವರು. ಆ ದೃಷ್ಟಿಯಿಂದ ಈ ಸಾಂಸ್ಕೃತಿಕ ನಾಯಕನ ಘೋಷಣೆ ಆಗಿದ್ದಲ್ಲ, ನಾವು ಪ್ರತಿಯೊಬ್ಬರಲ್ಲಿಯೂ ಭಾಳ ಉತ್ಸಾಹದಿಂದ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬಹುತೇಕ ಇಷ್ಟರಲ್ಲೇ ಡೇಟ್ ಸಿಗ್ಬೋದು. ನಮ್ಮ ಭಾಗದಲ್ಲಿ ಮುಖ್ಯಮಂತ್ರಿಗಳು ನಾವು ಹೋಗಿ ಅಭಿನಂದನೆ ಸಲ್ಲಿಸಿ ಬಂದಿದ್ದೀವಿ ಈಗಾಗಲೇ. ಈ ಭಾಗದಲ್ಲಿನೂ ಬಂದು ಒಂದು ಸನ್ಮಾನ ಸಮಾರಂಭ ಇಟ್ಕೊಳ್ಳೋದು ಸಿದ್ಧತೆ ನಡೆದ್ರೆ ಬಹುತೇಕ ದಿನಾಂಕ ಖಚಿತ ಗೊತ್ತಾಗ್ತದೆ ಒಂದು ಸ್ವಲ್ಪ ದಿನದಲ್ಲಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿನಿ ಹೇಳಿ ಮಾತನ್ನು ವಿಶೇಷವಾಗಿ ಮೊದಲ ಸಂಸ್ಕೃತಿ ಅಂದ್ರೆ ಅಗ್ರಿಕಲ್ಚರ್ ಅಂದ್ರೆ ಒಕ್ಕಲತನಕ್ಕಷ್ಟೇ ಮೀಸಲಾಗಿತ್ತು. ಆದರೆ ಈಗ ಸಂಸ್ಕೃತಿ ಅಂದರೆ ಜೀವನ ವಿಧಾನವಾಗಿದೆ. ಅಂದರೆ ಇವತ್ತ ಸರ್ಕಾರ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡುವುದರ ಒಂದು ಉದ್ದೇಶ ಅಂತಂದರೆ 12ನೇ ಶತಮಾನದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಆ ತತ್ವಗಳನ್ನು ಜನಮನದ ಒಂದು ಜೀವನ ವಿಧಾನವಾಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತ ಸರ್ಕಾರ ಘೋಷಣೆ ಮಾಡಿದೆ. ಏಕೆಂದರೆ ಮನುಷ್ಯನಿಗೆ ಎಲ್ಲಕ್ಕಿಂತ ಆನಂದ ಯಾವಾಗ ಆಗ್ತದೆ ಅಂದರೆ ಸ್ವಾತಂತ್ರ್ಯ ಸಿಕ್ಕಾಗ ಆನಂದ ಆಗ್ತದೆ. ನಾವು ಏನು ಸಂಪತ್ತು ಕೊಟ್ಟರೆ ಆನಂದ ಆಗಲ್ರಿ, ಅದ್ರ ಸ್ವತಂತ್ರ ಇದ್ದಾಗ ಆನಂದ ಆಗ್ತದೆ. ಇಡೀ ಜಗತ್ತಿಗೆ ಮಾನವ ಜನಾಂಗಕ್ಕೆ ಪ್ರಭುತ್ವದ ಮೂಲಕ ಸ್ವತಂತ್ರತೆ ಸಮಾನತೆ ಕೊಟ್ಟವ್ರು ಯಾರು ಅಂದರೆ ಬಸವಣ್ಣನವರು. ಅದಕ್ಕೆ ಈ ಒಂದು ಬಸವಣ್ಣನವರನ್ನು ನಾವು ನಾಯಕ ಅಂತ ಒಪ್ಪಿಕೊಳ್ಳುವಲ್ಲಿ ಇಡೀ ಜಗತ್ತಿಗೆ ಈ ಒಂದು ಸಂದೇಶ ಬಹಳ ಒಳ್ಳೆ ರೀತಿಯಿಂದ ಎಲ್ಲರೂ ಕೂಡ ಖುಷಿ ಪಡ್ತಕ್ಕಂಥ ಒಂದು ಸಂದೇಶ ಆಗಿದೆ. ಏಕೆಂದರೆ ಬಸವಣ್ಣನವರ ತತ್ವಗಳು ಇಡೀ ಜಗತ್ತಿನ ಮಾನವ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತತ್ವಗಳು. ಯಾಕಂದ್ರೆ ನಾವು ನೋಡ್ತೀವಿ, ನಮ್ಮ ಲೀಡರ್ದು ನಾವು ಫಾಲೋ ಮಾಡ್ತೀವ್ರಿ ಅಂತಿರ್ತೀವಿ, ನಾವೆಲ್ಲ ಬಳಸ್ತಿರ್ತೀವಿ. ನಮ್ಮ ಲೀಡರ್ ಫಾಲೋ ಮಾಡ್ತೀವಿ ಅಂದ್ರೆ ಅವ್ರು ಏನು ಹೆಜ್ಜೆ ಇಡ್ತಾರೆ ಅದು ಹೆಜ್ಜೆ ಇಡ್ತೀವಿ ಅಂತ. ಹಾಗೆ ಬಸವಣ್ಣನವರು ನಾಯಕ ಈ ಕರ್ನಾಟಕದಂದ್ರೆ ಅವ್ರು ಏನು ತತ್ವಗಳು ಕೊಟ್ಟರಲ್ಲ ಆ ತತ್ವಗಳು ನಮ್ಮ ಜೀವನದಲ್ಲಿ ನಡೆ ನುಡಿ ಪ್ರತಿಯೊಂದರಲ್ಲೂ ಕೂಡ ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೀತೀವಿ ಅಂತ ತಿಳ್ಕೊಂಡು. ಏನು ಹಾಕಿಕೊಟ್ಟಾರ ಅವ್ರ ದಾರಿ ಅಂದರೆ ಇವನಾರವ ಎನ್ನದೆ ಇವ ನಮ್ಮವ ಅಂತ ತಿಳ್ಕೊಂಡು ಎಲ್ಲರನ್ನೂ ಅಪ್ಪಿಕೊಂಡು ಇಂಬಿಟ್ಟುಕೊಂಡು ವಿಶ್ವ ಕುಟುಂಬಿಯಾಗಿರ್ತಕ್ಕಂಥವ್ರು ಬಸವಣ್ಣನವರು. ಅದಕ್ಕೆ ಅಂಥ ಒಂದು ಬಸವಣ್ಣನವರ ಒಂದು 17ನೇ ತಾರೀಕಿನ ದಿವಸ ಇವತ್ತೆಲ್ಲರೂ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಕ್ಕಾಗಿ ಸಂಭ್ರಮಾಚರಣೆಯನ್ನು ನೀವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ನಾನು ಹೆಣ್ಣು ಮಕ್ಕಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕೆಂದರೆ ಇಡೀ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳ ಸಲುವಾಗಿನೇ ಸ್ವತಂತ್ರ ಬೇಕು ಹೆಣ್ಣು ಮಕ್ಕಳಿಗೆ ಅಂತ ತಿಳ್ಕೊಂಡು ಮನೆ ಬಿಟ್ಟ ಏಕೈಕ ಮಹಾಪುರುಷ ಯಾರು ಅಂತಂದ್ರೆ ಬಸವಣ್ಣನವರ. 8 ವರ್ಷದಾಗೆ ಅವರು ತನ್ನ ಅಕ್ಕನಿಗೆ ಒಂದು ಸ್ವತಂತ್ರತೆ ಕೊಡುವ ಸಲುವಾಗಿ ಅವರು ಮನೆ ಬಿಟ್ಟಿದ್ದಾರೆ. ಅದಕ್ಕೆ ಇವತ್ತ ಪ್ರತಿಯೊಂದು ಮಹಿಳೆಯೂ ಕೂಡ ಪ್ರತಿಯೊಂದು ಕುಟುಂಬದಲ್ಲಿ ಮಹಿಳೆ ನೇತೃತ್ವ ವಹಿಸ್ಕೊಂಡು ಏನು ಮಾಡಬೇಕು ಅಂದ್ರೆ 17ನೇ ತಾರೀಕಿನ ದಿವಸ ನಾವೆಲ್ಲರೂ ಸರ್ಕಾರ ಇವತ್ತು ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ತಿಳ್ಕೊಂಡು ಘೋಷಣೆ ಮಾಡಿದ್ದಕ್ಕಾಗಿ ನಾವು ಸಂಭ್ರಮಾಚರಣೆ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂದ್ರೆ ಪ್ರತಿಯೊಂದು ಮನೆಯಲ್ಲಿ ಬೆಳಗ್ಗೆ ಬಸವಣ್ಣನವರ ಭಾವಚಿತ್ರ ತಮ್ಮ ಹಾಲ್ನಲ್ಲಿ ಇಟ್ಟು ರಂಗೋಲಿ ಅದನ್ನೆಲ್ಲ ಹಾಕಿ ಅವತ್ತ ಮನೆಯಲ್ಲೆಲ್ಲ ಕೂಡ ಸಿಹಿ ಒಂದು ಮಾಡಿ ಪ್ರಸಾದ ಮಾಡಬೇಕು. ಮತ್ತೆಲ್ಲ ಸಂಘ ಸಂಸ್ಥೆಗಳು ಮಠಗಳು ಪ್ರತಿಯೊಂದು ಶಾಲಾ ಕಾಲೇಜುಗಳು ಕೂಡ, ಯಾಕಂದರೆ ಇಡೀ ಜಗತ್ತಿನಲ್ಲಿ ಸಾಮೂಹಿಕವಾಗಿರ್ತಕ್ಕಂಥ ಶಿಕ್ಷಣ
ತಂದವರು ಯಾರು ಅಂತಂದ್ರೆ ಅನುಭವ ಮಂಟಪದ ಮೂಲಕ ಬಸವಣ್ಣನವರು. ನಾವು ನೋಡ್ತೀವಿ ವಯಸ್ಕರ ಶಿಕ್ಷಣ ಬ್ರೆಜಿಲ್ ಅಂತ ಹೇಳ್ತಾರೆ, ಆದರೆ ಬ್ರೆಜಿಲ್ ಅಲ್ಲ, ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಮೂಲಕನೇ ಸಾಮೂಹಿಕ ಶಿಕ್ಷಣ, ವಯಸ್ಕರ ಶಿಕ್ಷಣ ತಂದಿದ್ದು ಅನುಭವ ಮಂಟಪದ ಮೂಲಕ ಬಸವಣ್ಣನವರು. ಅದಕ್ಕೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಕೂಡ ಅವತ್ತಿನ ದಿವಸ 17ನೇ ತಾರೀಕಿನ ದಿವಸ ಈ ಸಾಂಸ್ಕೃತಿಕ ನಾಯಕ ಸಂಭ್ರಮಾಚರಣೆ ಅಲ್ಲಿ ಮಾಡಬೇಕು. ಮಠ ಮಾನ್ಯಗಳಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಬಸವೇಶ್ವರ ಸರ್ಕಲ್ ಎಲ್ಲೆಲ್ಲಿ ಇರ್ತಾವೋ ಎಲ್ಲೆಲ್ಲಿ ಬಸವ ಮಂಟಪಗಳೊಳದು, ಮತ್ತಲ್ಲಿ ಇರ್ಲಿಲ್ಲ ಅಂದ್ರೂ ಕೂಡ ಎಲ್ಲರೂ ಸೇರಿ ಒಂದು ಸರ್ಕಲ್ ಹತ್ರ ಈ ಒಂದು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದ ಸರ್ಕಾರಕ್ಕೆ ಅಭಿನಂದನೆ. ಮತ್ತು ನಾವೆಲ್ಲರೂ ಕೂಡ ಸಂಭ್ರಮಾಚರಣೆ ಮಾಡಬೇಕು. ಅದಕ್ಕಂಥ ಒಂದು ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮವರು ವಿಶೇಷವಾಗಿ ಈ ಒಂದು ಪ್ರಚಾರದ ಕಾರ್ಯ ತಾವು ಕೊಡಬೇಕು ಅಂತ ತಿಳ್ಕೊಂಡು, ಯಾಕೆಂದ್ರೆ ನಾವು ಹೇಳಿದಾಗ ಒಂದು 100 ಮಂದಿ ಮುಟ್ಬೋದು, ಆದ್ರೆ ಪತ್ರಿಕಾ ಮಾಧ್ಯಮವ್ರದ್ದು ಅವರು ಪ್ರಕಟ ಮಾಡೋದಂದ್ರೆ ಅದು ಇಡೀ ಜಗತ್ತಿಗೆ ಮುಟ್ತಕ್ಕಂಥ ಕಾರ್ಯ ಮಾಧ್ಯಮದಿಂದ ಆಯ್ತದೆ. ಅದಕ್ಕಂಥ ಒಂದು ಕಾರ್ಯ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಪ್ರಾರ್ಥಿಸಿ ನಾನು 2 ಮಾತುಗಳಿಗೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ವತಿಯಿಂದ ಬೀದನಗರದಲ್ಲಿ 100 ಪ್ರವೇಶಾತಿ ಸೌಲಭ್ಯದ ಎಂಇಡಿ ಕೋರ್ಸ್ ಆರಂಭಿಸಲು ಪ್ರಯತ್ನ ಮಾಡಲಾಗುತ್ತದೆ ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮಂಡಳಿ ಆಡಳಿತ ಮಂಡಳಿ ಸದಸ್ಯ ಡಾ ರಜನೀಶ್ ವಾಲಿ ತಿಳಿಸಿದರು. ಬಿಬಿಬಿ ಭೂಮರೆಡ್ಡಿ ಕಾಲೇಜಿನ ಮೈದಾನದಲ್ಲಿ ಹಮ್ಮಿಕೊಂಡ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಶಾಲೆ ಮತ್ತು ಸೈನಿಕ ಶಾಲೆಗೆ ಭೂಮಿ ಪೂಜೆ ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. HKE ಸೊಸೈಟಿಯ ಬಿಎಡ್ ಕಾಲೇಜಿನಲ್ಲಿ ಓದಿದ್ದ ಮಕ್ಕಳು ಉತ್ತಮ ಸಾಧನೆ ಮಾಡಿ ಗಮನ ಸೆಳೆದಿದ್ದಾರೆ. ಕೇಂದ್ರ ಸರ್ಕಾರದ TTI ಪರೀಕ್ಷೆಯೂ ಕೂಡ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಎಂದು ಸಭಿಕರ ಗಮನ ಸೆಳೆಯುತ್ತಾ ಕರತಾಡದನದ ಮಧ್ಯೆ ತಿಳಿಸಿದರು. 48 ಎಕರೆಯುಳ್ಳ ವಿಶಾಲ್ ಮೈದಾನ ಬಿವಿಬಿ ಕಾಲೇಜಿನ ಹೆಸರಿನಲ್ಲಿ ಪಹಣಿ ಮಾಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಪ್ರಸ್ತುತ ವರ್ಷ ಜೂನ್ನಿಂದಲೇ ಪ್ರವೇಶಾತಿ ಆರಂಭವಾಗಲಿದೆ ಎಂದು ಸುಳಿವು ನೀಡಿದರು. HKE ಸೊಸೈಟಿ ಅಧ್ಯಕ್ಷರಾದ ಡಾ ಭೀಮಶಂಕರ್ ಬಿಲಗುಂದಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಮೂಲ ರಾಸಾಯನಿಕ ರಸಗೊಬ್ಬರ ಖಾತೆ ಸಚಿವರಾದ ಭಗವಂತ್ ಖೂಬಾ ಇದೇ ವೇಳೆ ಮಾತನಾಡಿದರು. ಇದೇ ವೇಳೆ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, HKE ಆಡಳಿತ ಮಂಡಳಿ ಉಪಾಧ್ಯಕ್ಷ ಡಾ ಶರಣಪ್ಪ ಹರವಾಳ್, ಕಾರ್ಯದರ್ಶಿ ಡಾ ಜಗನ್ನಾಥ್ ಬಿಜಾಪುರ್, ಜಂಟಿ ಕಾರ್ಯದರ್ಶಿ ಮಹಾದೇವಪ್ಪ ರಾಂಪುರೆ, ಆಡಳಿತ ಮಂಡಳಿ ಸದಸ್ಯರಾದ ಅರುಣ್ ಕುಮಾರ್ ಪಾಟೀಲ್, ಡಾ ಶರಣಬಸಪ್ಪ ಕಾಮರೆಡ್ಡಿ, ಡಾ ನಾಗೇಂದರ್ ಮಂಠಾಳೆ, ಬಸವರಾಜ್ ಖಂಡೇರಾವ್, ಡಾ ಕೈಲಾಸ್ ಪಾಟೀಲ್, ಸೋಮನಾಥ್ ನಿರ್ಗುಡಿ, ಡಾ ಅನಿಲ್ ಕುಮಾರ್ ಪಟ್ಟಣ್, ಸಾಯಿನಾಥ್ ಪಾಟೀಲ್, ಗಿರಿಜಾ ಶಂಕರ್, ಡಾ ವೀರೇಂದ್ರ ಪಾಟೀಲ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆತ್ಮವಿಶ್ವಾಸ. ಆದರೆ ಹೇಗೋ ಭಾರತೀಯ ಹುಡುಗಿಯರಲ್ಲಿ ಈ ಆತ್ಮವಿಶ್ವಾಸದ ಕೊರತೆ ಬಹಳ ಇದೆ. ಹೆಜ್ಜೆ ಹೆಜ್ಜೆಗೂ ನಮ್ಮ ಮನಸ್ಸಿಗೆ ಅದು ಬರ್ತಾ ಇದೆ. ವಿವೇಕಾನಂದರೇ ಒಂದು ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು, ವಾಟ್ ದಿ ಕಂಟ್ರಿ ವೆರಿ ಬ್ಯಾಡ್ಲಿ ನೀಡ್ಸ್ ಈಸ್ ಅ ಡಿಹಿಪ್ನಟೈಸೇಷನ್. ಇಡೀ ದೇಶವನ್ನ ಹಲವಾರು ಶತಮಾನಗಳಿಂದ ಹಿಪ್ನಟೈಸ್ ಮಾಡಲಾಗಿದೆ. ನೀವು ದುರ್ಬಲರು, ನೀವು ದುರ್ಬಲರು, ನೀವು ದುರ್ಬಲರು. ನಿಮ್ಮ ಕೈಲಿ ಏನಾಗುತ್ತೆ? ಪರಕೀಯರು ಬಂದಾಗಲೆಲ್ಲ, ಪರಕೀಯರ ಆಕ್ರಮಣ ಆದ ಮೇಲೆ ಅವರು ನಮ್ಮ ಜೊತೆ ಮಾತನಾಡುವಾಗ ಒಂದೇ ಪಲ್ಲವಿಯಲ್ಲಿ ಮಾತನಾಡಿದ್ರು, ನೀವು ಕೈಲಾಗದವರು, ನೀವು ಕೈಲಾಗದವರು, ನೀವು ಕೈಲಾಗದವರು. ನೋಡಿ, ನಿಮ್ಮ ದೇವಸ್ಥಾನ ಒಡೆದಾಕ್ತೀವಿ, ನಿಮ್ಮ ದೇಶವನ್ನೆಲ್ಲ ಒಡೆದಾಕಿದ್ದೀವಿ, ನಿಮ್ಮನ್ನು ನಮ್ಮ ಗುಲಾಮರನ್ನಾಗಿ ಮಾಡ್ಕೊಂಡಿದ್ದೀವಿ. 1000 ವರ್ಷಗಳ ಕಾಲ ಇದೇ ಪಲ್ಲವಿ, ಇದೇ ಭಜನೆ ನಡೆಯಿತು ಈ ದೇಶದಲ್ಲಿ. ಒಂದು ಐತಿಹಾಸಿಕ ದಿವಸ ಇದೆ. ಯಾಕಂದರೆ ಬೀದರಲ್ಲಿ ಸೈನಿಕ್ ಸ್ಕೂಲ್ ಅಡಿಗಲ್ಲು ಸಮಾರಂಭ ಆಗ್ತಾ ಇದೆ. ಇದೊಂದು ನೆನಪಿದಂಥ ದಿನ ಇದೆ ಇವತ್ತು. ಮತ್ತು ಇದೇ ವರ್ಷ ಅಡ್ಮಿಷನ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಒಂದೆರಡು ನಮ್ಮದು BB ಮಹಾವಿದ್ಯಾಲಯ ಬಗ್ಗೆ ಹೇಳ್ತೀನಿ ನಾನು. ಫಸ್ಟಿಗೆ ನಾನು ಇಲ್ಲಿ ಬಂದಾಗ 3 years ಬ್ಯಾಕ್ ನನಗೆ ಕನ್ನಡ ಮೀಡಿಯಂ ಸ್ಕೂಲ್ನವರು ಹೇಳಿದ್ರು, ಇಲ್ಲಿ ನಮ್ಗೆ ಕೂಡ ಜಾಗ ಇಲ್ಲ, ನಮಗೆ ಕರೆಕ್ಟಾಗಿ ಇದಿಲ್ಲ ಅಂತ ಹೇಳಿದರು. ಆವಾಗ ನಾನು ನಮ್ಮ ಅಧ್ಯಕ್ಷರು ಬೀದರ್ಗೆ ಬಂದಿದ್ದರು. ಬಂದಾಗ ಅವರಿಗೆ ಈ ಕಡೆ ಬಿಲ್ಡಿಂಗ್ ಇದೆ ತೋರಿಸಿದ್ದೆ. ಅಣ್ಣ ಇಲ್ಲೊಂದು ಬಿಲ್ಡಿಂಗ್ ಇದೆ ರೀ ಅಂತಂದೆ. ಎಲ್ಲೋ ಬಿಲ್ಡಿಂಗೇ ಕಾಣಿಸ್ತಾ ಇಲ್ಲ ಅಲ್ಲ ಅಂತ. ಅಣ್ಣ ಅದು ಬಿಲ್ಡಿಂಗ್ ಮುಚ್ಚೋಗಿದೆ ರೀ ಅಣ್ಣ, ಮತ್ತೊಂದು ಏನು ಮಾಡಬೇಕು, ಏನೂ ಹೊರಗೆ ಬರಲ್ಲ, ಇಲ್ಲ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದ್ರು. ರೆಡಿ ಮಾಡ್ತೀನಿ ಅಂದ್ರೆ ಆಯಿತು, ನಿಮ್ಗೆ ಏನು ತಿಳಿಸೋದು ಮಾಡು ಅಂತ ಹೇಳಿದ್ರು. ಇವತ್ತು ಮಾಡಿದ್ವಿ. ಅಲ್ಲಿ ಸ್ಕೂಲು ಸ್ಟಾರ್ಟ್ ಆಗಿದೆ, ಒಳ್ಳೇದಾಗಿ ನಡೀತಾ ಇದೆ. ಫಸ್ಟ್ ಇದು ನಂಗೆ ಅಧ್ಯಕ್ಷರು ಕೊಟ್ಟಿದ್ದ ಕೆಲಸ. ಆಮೇಲೆ ನೆಕ್ಸ್ಟ್ B.Ed ಕಾಲೇಜ್ ಯಾವಾಗ ಬಂದರೂ ಹೇಳ್ತಿದ್ರು, ಸರ್ ಇದು B.Ed ಕಾಲೇಜ್ ಬರೀ ಸೋಲ್ತದ್ರಿ ಸರ್, ನಮ್ಗೆ ಸಾಕಾಗಿದ್ರಿ ಸರ್, ನಮ್ಮ ಸ್ಟ್ರೆಂತ್ ಯಾವತ್ತೂ ಫುಲ್ ಇದೆ, ಮತ್ತು ನಮ್ಮದು ಕಾಲೇಜ್ ಎಲ್ಲಕ್ಕಿಂತ ನಂಬರ್ 1 ಇದೆ, ಇದಕ್ಕೆ ಹೆಂಗೆ ಮಾಡಬೇಕು ಅಂತ. ಅದಕ್ಕೂ ಅಧ್ಯಕ್ಷರಿಗೆ ಹೋಗಿ ಹೇಳಿದೆ ನಾನು,
ಜೂನ್ ಆ್ಯಂಡ್ ಜುಲೈ ಇತ್ತು, ಮಳೆ ಬರ್ತಾ ಇತ್ತು. ಹೇಳಿದೆ ಮೀಟಿಂಗಲ್ಲಿ, ಅಧ್ಯಕ್ಷರೇ ನಮ್ಮ ಬಿ ಎಡ್ ಕಾಲೇಜ್ ಹಿಂಗಿದೆ ರೀ, ಹಿಂಗೆ ಏನು ಮಾಡಬೇಕು, ಏನಾರ ಒಂದು ಹೊಸ ಹೊಸ ಕೆಲಸನೇ ತೊಗೊಂಡು ಬರ್ತಲ್ಲ ನಾವು ದಿನಕ್ಕೊಂದು. ಇಲ್ಲರಿ ನಾ ಭಾಳ ಸೋಲ್ತಾ ಇಲ್ಲ, ಫಾಲೋ ಆಗ್ತದ ಅಂತ ಹೇಳಿ. ಏನು ಮಾಡ್ತೀವಿ, ಫಾಯ್ದಾ ಆಯ್ತದ ಇಲ್ಲ ಅಂದರೆ ನಾನು ಹಣಕ್ಕೊಂದು ಫಸ್ಟ್ ಫ್ಲೋರ್ ಮಾಡಿಕೊಡ್ರಿ, ಡಬಲ್ ಅಡ್ಮಿಷನ್ ಮಾಡ್ತೀವಿ, ಮಾಡಿಬಿಟ್ಟು 3 ವರ್ಷ ನೀವು ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ವಿ. ಆಯಿತು ಅಂತ ಹೇಳಿದ್ರು, ಅದನ್ನು ಮಾಡಿದ್ವಿ. ಬಟ್ ಈಗ ಇದೇ 3 ವರ್ಷದಲ್ಲಿ TT ಎಕ್ಸಾಮಲ್ಲಿ 64 ಜನ ಕ್ವಾಲಿಫೈ ಆಗಿದ್ದಾರೆ. ಅದರಲ್ಲಿ 48 ಜನ ಗೌರ್ಮೆಂಟ್ ಜಾಬ್ಸ್ ಆಗಿದೆ ನಮ್ದು ಇದೇ ಬಿ ಎಡ್ ಕಾಲೇಜ್ದವರು. ಮತ್ತೆ ಸೆಂಟ್ರಲ್ PATಯಲ್ಲಿ 4 ಜನ ಕ್ವಾಲಿಫೈ ಆಗಿದ್ದಾರೆ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ನಮ್ದು ಆಗಿದ್ದು ಬಿ ಎಡ್ ಕಾಲೇಜಲ್ಲಿ. ಮತ್ತೆ ಈಗ ನೆಕ್ಸ್ಟ್ ಬಿ ಎಡ್ ಕಾಲೇಜ್ 100 ಇಂಟೇಕ್ ಮಾಡ್ತಾ ಇದ್ದೀವಿ, ಹಾಗೆ MADಗೂ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಈಗ BUB ಕಾಲೇಜ್ ಎಲ್ಲಕ್ಕಿಂತ ಹಳೆ ಕಾಲೇಜು, ಎಲ್ಲಕ್ಕಿಂತ ಹಳೆ ಹೆಸರಿರೋದು. ಇದು ನ್ಯಾಕ್ ಇನ್ಸ್ಪೆಕ್ಷನ್ ಇತ್ತು. ಅವಾಗ ನಾನು ಅಧ್ಯಕ್ಷರು ಹೇಳಿದೆ, ಅಧ್ಯಕ್ಷರೇ ನ್ಯಾಕ್ ಇನ್ಸ್ಪೆಕ್ಷನ್ ಇದೆ, ಎಲ್ಲ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮಾಡಬೇಕು. ಏನು ಮಾಡ್ತೀವಿ ಗೊತ್ತಿಲ್ಲ ನೋಡೋ, ಏನು ಮಾಡ್ತೀವಿ ಮಾಡು, ನ್ಯಾಕ್ A ಗ್ರೇಡ್ ಬರ್ಬೇಕಂತ ಹೇಳಿದ್ರು. ನ್ಯಾಕ್ A ಗ್ರೇಡು ಬಂತು. ಹಾಗೆ ಇನ್ನೊಂದು ಅದೇ ಅಲ್ಲಿ ಫಸ್ಟ್ ಮೀಟಿಂಗ್ ಏಪ್ರಿಲ್, ನಾನು ಚೆನ್ನಾಗಿ ನೆನಪಿದೆ, ಒಂದು ಅಜೆಂಡಲ್ಲಿ ಬಂದಿತ್ತು, ಬೀದರ್ BCA ಕೋರ್ಸ್ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಅಣ್ಣ ಇದೇನ್ರಿ BCA ಕೋರ್ಸ್ ಕ್ಲೋಸ್ ಮಾಡ್ತೀರಿ ಅಂದರೆ, ಇಲ್ಲ ಅಲ್ಲಿ ಅಡ್ಮಿಷನ್ಸೇ ಆಗ್ತಾ ಇಲ್ಲ, ಅದು ಹೆಂಗೆ ಮಾಡ್ಬೇಕು, ಹೆಂಗೆ ನಡೆಸ್ಬೇಕು ಅಂತ. ಅಣ್ಣ ಏನಾಗ್ತದೆ ಗೊತ್ತಿಲ್ಲ, ಕ್ಲೋಸ್ ಮಾಡ್ತೀರಿ, ಬಟ್ ಊರಾಗ ಏನು ಮಂದಿ ಅಂತಾರೆ ಗೊತ್ತೇನ್ರಿ, ರಜನೀಶ್ ಅಲ್ಲಿ ಬಂದು ಕಾಲಿಟ್ಟ ಒಂದು ಡಿಪಾರ್ಟ್ಮೆಂಟೇ ಕ್ಲೋಸ್ ಆಯ್ತು ಅಂತಾರೆ. ಮತ್ತೆ ಹೆಂಗೆ ಮಾಡಂತೆ, 1 ವರ್ಷ ಟೈಮ್ ಕೊಡ್ರಿ ಅಂತ. 3 ವರ್ಷ ಆಯ್ತು ಕಂಟಿನ್ಯೂಸ್ ಆಗಿ. ನಮ್ಮ ಇಂಟೇಕ್ 60 ಇದೆ, 60 ಅಣ್ಣ, ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ ನಮ್ಮ ಹತ್ರ. ಲಾಸ್ಟ್ ಬರ್ತೀವಿ ಭಗವಂತ ಕುಮಾರ್ ಅಣ್ಣವ್ರ ಕಡೆಗೆ. ಸೈನಿಕ್ ಸ್ಕೂಲು ನಾನು ಫಸ್ಟ್ ಗೆದ್ದಾಗ ಗುಲ್ಬರ್ಗಲ್ಲಿ ಇದು ನಮ್ದು VTOನಲ್ಲಿ ಇದ್ವಿ ನಾವು, ಅಧ್ಯಕ್ಷರೆಲ್ಲ ಇದ್ದಾಗ. ಅಲ್ಲಿ ಭಗವಂತ ಕುಮಾರ್ ಅಣ್ಣವ್ರ ಫೋನ್ ಬಂದಿತ್ತು, ಒಂದು ಲೆಟರ್ ಮಾಡಿ ಅರ್ಜೆಂಟ್ ಆಗಿ ಕೊಡ್ರಿ ಅಂತ. ಅದಕ್ಕೆ ಅಣ್ಣವ್ರು ಹೇಳಿದ್ರು, ಆಯಿತು ಮಾಡಿ ಕಳಿಸ್ತೀವಿ ಅಂತ ಹೇಳಿ ಒಂದು ಲೆಟರ್ ಮಾಡಿ ಕೊಟ್ವಿ. ಆಮೇಲೆ ಕಂಟಿನ್ಯೂಸ್ ಆಗಿ ಭಗವಂತ ಅಣ್ಣವರು ಫಾಲೋಅಪ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಹೇಳ್ತೀನಿ ಇನ್ನೊಂದು, ಇದು ಸೈನಿಕ್ ಸ್ಕೂಲ್ ಬರೋಕ್ಕಿಂತ ಮುಂಚೆ CBI ಅಫಿಲಿಯೇಷನ್ಗೋಸ್ಕರ ನಾವು ಅಪ್ಲೈ ಮಾಡಿದ್ವಿ. CBSE ಅಫಿಲಿಯೇಷನ್ಗೋಸ್ಕರ ಅಪ್ಲೈ ಮಾಡಿದಾಗ ನಮಗೆ ರಿಜೆಕ್ಟ್ ಆಯಿತು. ರಿಜೆಕ್ಟ್ ಏನಕ್ಕೆ ಆಯಿತು ಅಂದರೆ, ನಮ್ಮ ಹತ್ರ ನಮ್ಮ ಹೆಸರಲ್ಲಿ ಲ್ಯಾಂಡೇ ಇರಲಿಲ್ಲ. ಅವಾಗ ನಾವು ಚೆಕ್ ಮಾಡಿದ್ವಿ, ನಮ್ಮ ಮೇಡಮ್ ಅವ್ರಿಗೆ ಕೇಳಿದೆ, ಮೇಡಮ್ ಏನ್ರಿ ಲ್ಯಾಂಡ್ ಇಲ್ಲ ಅಂತ ಹೇಳ್ತಾ ಇದಾರಲ್ಲ. ಇಲ್ರಿ ಸರ್, ಯಾವುದೂ ಪಾಣಿದ ನಮ್ಮ ಹೆಸರಿಲ್ಲ, ಬರೀ ಜಾಗದ ನಾವು ಕೂತೀವಿ ಅಂತ. ಮತ್ತೆ ಏನು ಮಾಡ್ಬೇಕ್ರಿ ಅಂತ ಗೊತ್ತಿಲ್ಲ ಸರ್, ಅದು ನಮ್ಮ ಬಗ್ಗೆ ಅದಕ್ಕೆ ಏನೋ ಐಡಿಯಾ ಇಲ್ಲ. ನಾನು ಅಲ್ಲಿ ಮತ್ತೆ ಮೀಟಿಂಗಲ್ಲಿ ಪ್ರಪೋಸಲ್ ಇಟ್ಟೆ, ಅಣ್ಣ ಬೀದರ್ದಾಗ ಲ್ಯಾಂಡ್ ನಮ್ಮ ಹೆಸರಿಗೆ ಏನೂ ಇಲ್ಲ, ಮತ್ತೆ ನಾವು ಯಾವುದೇ ಅಪ್ಲಿಕೇಶನ್ ಕೊಡ್ಬೇಕಾದ್ರೆ ನಮ್ಗೆ ಯಾವುದು ಪರ್ಮಿಷನ್ ಕೊಡಲ್ಲ ಅಂತ. ಅವಾಗ ಅಧ್ಯಕ್ಷನಿಗೆ ಏನು ಮಾಡ್ತೀವಿ, ಅದಕ್ಕೆ ಏನು ಮಾಡಕ್ಕೆ ಬರ್ತದೆ, ನೋಡ್ತೀನಿ ರೀ, ನಾನು ಟ್ರೈ ಮಾಡ್ತೀನಿ, ನೀವು ಸಪೋರ್ಟ್ ಮಾಡ್ತೀನಿ, ನೀ ಏನು ಮಾಡ್ತೀವಿ ಮಾಡು ಅಂತ ಹೇಳಿ. 48 ಎಕರೆ ಲ್ಯಾಂಡ್, ಒಂದು ಗುಂಡಾನು ನಮ್ಮ ಹೆಸರಿಗೆ ಇರಲಿಲ್ಲ. 2 ವರ್ಷ ಓಡಾಡಿ ಕಂಟಿನ್ಯೂಸ್ ಆಗಿ ಫುಲ್ ಅಷ್ಟು ಕೇಸ್ಗಳು ಡಿಸ್ಮಿಸ್ ಮಾಡಿಸಿ ಇವತ್ತು ನಮ್ಮ ಹೆಸರಿಗೆ 48 ಎಕರೆ ನಾವೇನು ಇದರಿಂದ ಅಕ್ವಿಜೇಷನ್ ಮಾಡ್ಕೊಂಡಿದ್ವಿ. ಆ ಪ್ರಾಪರ್ಟಿ ಇವತ್ತು BB ಕಾಲೇಜ್ ಹೆಸರಲ್ಲಿ ಎಲ್ಲ ಪಾಣಿಲಿದೆ. ಹಿಂದೆ 30 ವರ್ಷ ತೆಗೆದು ನೋಡ್ರಿ, ಎಲ್ಲೂ ನಮ್ಮ ಹೆಸರಿಲ್ಲ. ಇವತ್ತು ಯಾವುದೇ ಪಾಣಿ ತೆಗೀರಿ BB ಮೂಡಡಿ ಕಾಲೇಜ್ ಬರ್ತು. ಇದಕ್ಕೆ ನಮ್ಮ ಅಧ್ಯಕ್ಷರು ಸಿಕ್ಕಾಪಟ್ಟಿ ನಿಮ್ಗೆ ಸಪೋರ್ಟ್ ಮಾಡಿದ್ರು ಅಂತ ಆಗಿದೆ ಅಂತ ಹೇಳಿ ನಾನು ಹೇಳ್ತೀನಿ. ಇನ್ನೊಂದು ಇದ್ರದ್ದು ಸೈನಿಕ್ ಸ್ಕೂಲ್ ಬಗ್ಗೆ ಎಲ್ಲರಿಗೆ ಕನ್ಫ್ಯೂಷನ್ ಇದೆ. ಇದು ಸೈನಿಕ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲಾ, ಏನ್ ಸ್ಕೂಲು, ಅದು ಇದು 108 ಜನ ಕೇಳ್ತಾರೆ. ಇಲ್ಲ ಸೈನಿಕ್ ಸ್ಕೂಲ್ದವ್ರಿಗೆ ಜಾಗ ಕೊಟ್ಟಾಕಾರ, HK ಅವ್ರಿಗೆ ಜಾಗ ಹೋಯ್ತು ಅಂತ ಎಲ್ಲ ಹೇಳ್ತಾರೆ. ಇದು ಯಾವುದೂ ಇಲ್ಲ. ಇದು ಸೈನಿಕ್ ಸ್ಕೂಲು ಡಿಫೆನ್ಸ್ ಅಂಡರ್ಲ್ಲಿ ಬರುತ್ತೆ. ಸೈನಿಕ್ ಅಕಾಡೆಮಿ ಇದೆ, ಸೈನಿಕ್ ಸೊಸೈಟಿ ಇದೆ, ಅದರ ಅಂಡರ್ಲ್ಲಿ ಬರುತ್ತೆ. ಅವ್ರ ಅಫಿಲಿಯೇಷನ್ ಇಂದ ಮಾಡ್ತಾ ಇದ್ದೀವಿ. ಮತ್ತೆ ಇದಕ್ಕೆ 60-40% ಇದೆ. 40% ನ್ಯಾಷನಲ್ ಮೆರಿಟ್ ಮೇಲೆ ಬರುತ್ತೆ. 60% ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ ನೋಡ್ರೆ, 60% ಸ್ಟೂಡೆಂಟ್ ನಮ್ಮ CBSE ನಮ್ಮ ನ್ಯಾಷನಲ್ ಸ್ಕೂಲಲ್ಲಿ ಯಾವ ಹುಡುಗರು ಹೋಗ್ತಾರೆ ಅವ್ರಿಗೆ ಅಷ್ಟೇ ಅಡ್ಮಿಷನ್ ಸಿಗ್ತದೆ. ಅದೇ ಎಕ್ಸಾಮ್ ತಗೊಂಡು ಹಾಗೆ ಅಲ್ಲ, ಬಟ್ ಬರೀ ನಮ್ಮ ಸ್ಕೂಲಲ್ಲಿ ಹೋದ್ರೆ 60% ಇದೆ. ಆಲ್ ಓವರ್ ಇಂಡಿಯಾ ಎಲ್ಲ ಬರೋದು 40% ಇದೆ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬೇಕಂತೀವಿ. ಜಿಲ್ಲಾ ಕೇಂದ್ರದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ಭಾರತ ಸರ್ಕಾರದ PPP ಮಾಡೆಲ್ನಲ್ಲಿ ಮಂಜೂರಿತಿಯಾದಂಥ ಸೈನಿಕ್ ಶಾಲೆಯ ಇಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಉತ್ಸಾಹ ಮತ್ತು ಉಮ್ಮಂಗದಿಂದ ನೆರವೇರಿತು. ಮುಂಬರುವಂಥ ವರ್ಷದಲ್ಲಿ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ ಮತ್ತು ಹೊಸ ಕಟ್ಟಡದ ಕೆಲಸವನ್ನು ಕೂಡ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಬರುವಂಥ ವರ್ಷದಲ್ಲಿ
ಈ ಒಂದು ಭವ್ಯವಾದಂಥ ಕಟ್ಟಡದ ನಿರ್ಮಾಣವನ್ನಾಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಒಂದು ಪ್ರತಿಷ್ಠಿತ ಸೈನಿಕ ಶಾಲೆಯ ಪ್ರಾರಂಭ ಮತ್ತು ಉತ್ತಮ ರೀತಿಯಲ್ಲಿ ನಡೆಸ್ಕೊಳ್ತಾರೆ ಅನ್ನುವಂಥದ್ದನ್ನು ಸಂಪೂರ್ಣ ಒಂದು ವಿಶ್ವಾಸ ಹೊಂದಿದೆ. ಹೀಗಾಗಿ ಈ ಸಂಸ್ಥೆಯ ಆಡಳಿತ ಮಂಡಳಿದವರಿಗೆ, ಶಿಕ್ಷಕ ವೃಂದದವರಿಗೆ, ಸಿಬ್ಬಂದಿಯ ವೃಂದದವರಿಗೆ ನನ್ನ ಭವಿಷ್ಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಬೀದರ್ ಜಿಲ್ಲೆಯ ನೂತನವಾಗಿ ಸ್ಥಾಪನೆ ಮಾಡಲಾದ ಜಗದ್ಗುರು ಪಂಚಾಚಾರ್ಯ ಆರ್ ಫಾರ್ಮಸಿಯನ್ನು ಕಾಶಿಯ ಪೂಜ್ಯ ಶ್ರೀ ಡಾ ಚಂದ್ರಶೇಖರ್ ಶಿವಾಚಾರ್ಯರು ತಮ್ಮ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳಿಸಿದರು. ಬೀದರ್ ನಗರದ ನಿವಾದರ್ಶ್ ಕಾಲೋನಿಯ ಮಾತೆ ಮಾಣಿಕೇಶ್ವರಿ ಕಾಲೇಜು ಎದುರುಗಡೆ ಏರ್ಫೋರ್ಸ್ ರಸ್ತೆಯಲ್ಲಿ ಈ ಆರ್ ಫಾರ್ಮಸಿ ನೂತನವಾಗಿ ಲೋಕಾರ್ಪಣೆಗೊಳಿಸಲಾಗಿದೆ. ಬೀದರ್ ಜಿಲ್ಲೆಯ ಒಟ್ಟು 22 ಶಾಖೆಗಳನ್ನು ತೆರೆಯಲಾಗಿದೆ. ಮುಖ್ಯ ಕಚೇರಿ ಇಂದು ಶ್ರೀಗಳು ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಪೂಜೆ ಕಾಶಿ ಶ್ರೀಗಳು, ಬೀದರ್ ಜಿಲ್ಲೆಯಲ್ಲಿ ಉತ್ತಮ ದರ್ಜೆಯ ಔಷಧಿಗಳನ್ನು ಯೋಗ ದರದಲ್ಲಿ ವಿತರಣೆ ಮಾಡುವ ಉದ್ದೇಶದಿಂದ ಜಗದ್ಗುರು ಪಂಚಾಚಾರ್ಯ ಹೆಸರಿನಿಂದ ಆರ್ ಫಾರ್ಮಸಿ ಉದ್ಘಾಟನೆಯಾಗಿದೆ ಎಂದು ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ಮುಖ್ಯವಾಗಿ ಗುಣಮಟ್ಟದ ಔಷಧಿಗಳನ್ನು ಯೋಗ ಬೆಲೆಗೆ ಜನರಿಗೆ ಕೊಡುವುದರ ಮೂಲಕ ಜನರ ಉತ್ತಮ ಸ್ವಾಸ್ಥ್ಯ ಕಾಪಾಡಲು ಈ ಸಂಸ್ಥೆ ಉತ್ತಮವಾಗಿ ಕಾರ್ಯ ಮಾಡಲಿ ಎಂದು ಶುಭ ಹಾರೈಸಿದರು. ಅಲ್ಲದೆ ಆರ್ ಫಾರ್ಮಸಿ ಸ್ಥಾಪನೆ ಮಾಡಿದ ರಸ್ತೆ ಅಧ್ಯಕ್ಷರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳಿಗೆ ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಈ ಆರ್ ಫಾರ್ಮಸಿ ಉತ್ತುತ್ತರವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ ಪೂಜ್ಯ ಹಾವಲಿಂಗೇಶ್ವರ ಶಿವಾಚಾರ್ಯರು ಹಲ್ಬರ್ಗ, ಪೂಜ್ಯ ಶ್ರೀ ಶ್ರೀಪತಿ ಪಂಡಿತಾರಾಧ್ಯ ಶಿವಾಚಾರ್ಯರು ಹಳಕೇಡ್, ಪೂಜ್ಯ ಶ್ರೀ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಬಸವ ಕಲ್ಯಾಣ, ಪ್ರಮುಖರಾದ ಐಶ್ವರ್ ಸಿಂಗ್ ಠಾಕೂರ್, ಡಾಕ್ಟರ್ ಪ್ರಭುಲಿಂಗ ಸ್ವಾಮಿ ದಂಪತಿಗಳು, ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್ ದಂಪತಿಗಳು, ಕಾರ್ತಿಕ್ ಸ್ವಾಮಿ ಮಠಪತಿ, ಮಹೇಶ್ವರ ಸ್ವಾಮಿ ದಂಪತಿಗಳು ಸೇರಿದಂತೆ ಸಾವಿರಾರು ಜನ ಭಕ್ತಾದಿಗಳು ಶ್ರೀಗಳ ದರ್ಶನಕ್ಕೆ ಆಗಮಿಸಿ ಆರ್ ಫಾರ್ಮಸಿ ಲೋಕಾರ್ಪಣೆಗೆ ಸಾಕ್ಷಿಯಾದರು. ಬೀದರ್ ನಗರದಲ್ಲಿ ಉತ್ತಮ ದರ್ಜೆಯ ಔಷಧಿಗಳನ್ನು ಯೋಗ್ಯ ದರದಲ್ಲಿ ವಿತರಣೆ ಮಾಡುವ ಉದ್ದೇಶದಿಂದ ಜಗದ್ಗುರು ಪಂಚಾಚಾರ್ಯ ಹೆಸರಿನಿಂದ ಆರ್ ಫಾರ್ಮಸಿಯು ವಿಧಿವತ್ತಾಗಿ ಉದ್ಘಾಟನೆಯಾಗಿದೆ. ಮುಖ್ಯವಾಗಿ ಔಷಧಿಗಳನ್ನು, ಗುಣಮಟ್ಟದ ಔಷಧಿಗಳನ್ನು ಯೋಗ್ಯ ರೇಟಿಗೆ ಜನರಿಗೆ ಕೊಡುವುದರ ಮೂಲಕ ಜನರ ಉತ್ತಮ ಸ್ವಾಸ್ಥ್ಯದ ವರ್ಧನೆಗಾಗಿ ಈ ಸಂಸ್ಥೆ ನಿರಂತರವಾಗಿ ಕಾರ್ಯ ಮಾಡಿರತಕ್ಕಂಥ ಶುಭ ಹಾರೈಕೆಯನ್ನು ಕೊಡ್ತಾ ಇದ್ದೇವೆ. ಈ ಸಂಸ್ಥೆಯ ಅಧ್ಯಕ್ಷರಿಗೆ, ಎಲ್ಲ ಡೈರೆಕ್ಟರ್ಗೆ ಅನಂತ ಮಂಗಲ ಆಶೀರ್ವಾದ. ಬೀದರ್ ಬೀಗ ಹಾಕಿದ ಮನೆಗಳ ಮೇಲೆ ಗಸ್ತು ಸಿಬ್ಬಂದಿ ನಿಗಾ ಇಡಲು ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ವಿನೂತನ ಯೋಜನೆ ನಮ್ಮ ನಿಗಾರಣೆ ಬೀದರ್ ಜಿಲ್ಲೆಯಲ್ಲಿ ಜಾರಿಗೆ ತರಲಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಹೇಳಿದರು. ಅವರು ಮಂಗಳವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕರೆದ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದರು. ಮನೆ ಕಳ್ಳತನ ಪ್ರಕರಣಗಳು ಈ ಯೋಜನೆಯಿಂದ ಜಿಲ್ಲೆಯಲ್ಲಿ ಕಡಿಮೆ ಆಗಲಿವೆ. ರಾಜ್ಯದಲ್ಲಿ ವಿನೂತನ ಯೋಜನೆ ಇದಾಗಿದ್ದು, ಇದನ್ನು ಮೊದಲಿಗೆ ತಾಲೂಕಾ ಕೇಂದ್ರಗಳಲ್ಲಿ ಜಾರಿಗೆ ತರಲಾಗುತ್ತದೆ. ಸಾರ್ವಜನಿಕರಿಗಾಗಿ ವಾಟ್ಸ್ಆಪ್ ನಂಬರ್ ಶೇರ್ ಮಾಡಲಾಗುವುದು. ಅವರು ಮನೆ ಬೀಗ ಹಾಕಿ ಹೊರಗಡೆ ಹೋದಲ್ಲಿ 8277975068 ಈ ಮೊಬೈಲ್ ನಂಬರ್ನ ವಾಟ್ಸ್ಆಪ್ಗೆ ತಮ್ಮ ಹೆಸರು, ಫೋನ್ ನಂಬರ್, ಠಾಣೆಯ ವ್ಯಾಪ್ತಿ, ಯಾವ ದಿನಾಂಕದಿಂದ ಎಲ್ಲಿಯವರೆಗೆ ತಾವು ಮನೆಯಲ್ಲಿ ಇರುವುದಿಲ್ಲ ಎಂಬ ಮಾಹಿತಿ ನೀಡಿದರೆ ನಿಮ್ಮ ಮನೆಗಳ ಮೇಲೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನಿಗಾರಣೆ ಮಾಡುವರು ಎಂದು ಹೇಳಿದರು. ಗ್ರಾಮ ಮಟ್ಟದಲ್ಲಿ ಸಾರ್ವಜನಿಕರಿಂದ ನೆರೆಮನೆ ನಿಗಾರಣೆ ಮಾಡಲು ಸಾರ್ವಜನಿಕರಲ್ಲಿ ಮನವಿ ಮಾಡಲಾಗುತ್ತಿದೆ ಎಂದರು. ಹುಮ್ನಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳವಾದ 12 ಮೋಟಾರ್ ಬೈಕ್ಗಳು ಹಾಗೂ 4,60,000 ರೂಪಾಯಿಗಳನ್ನು ಆರೋಪಿ ಸಲ್ಮಾನ್ ತಂದೆ ಸುಲೇಮಾನ್ ನಿಂದ ವಶಪಡಿಸಿಕೊಂಡಿದ್ದು, ಇವನ ವಯಸ್ಸು 20, ಕೆಲಸ ಕೂಲಿ, ಚಾಂಗ್ಲೇರ ತಾಲೂಕು ಚಿಟ್ಟಗುಪ್ಪ, ಬೀದರ್ ಜಿಲ್ಲೆಯ ನಿವಾಸಿಯಾಗಿರುತ್ತಾನೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಪೊಲೀಸರು ಉತ್ತಮ ಕೆಲಸಗಳನ್ನು ನಿರ್ವಹಿಸುತ್ತಿರುವುದರಿಂದ ಹಲವಾರು ಪ್ರಕರಣಗಳನ್ನು ಭೇದಿಸಿ ಕಳವಾದ ಸ್ವತ್ತುಗಳನ್ನು ವಾರಸುದಾರರಿಗೆ ಹಿಂದಿರುಗಿಸಲಾಗುತ್ತದೆ ಎಂದು ಹೇಳಿದರು. ಈ ಪತ್ರಿಕೆಗೋಷ್ಠಿಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಘಣ್ಣನವರ್, ಡಿವೈಎಸ್ಪಿಗಳಾದ ಶಿವನಗೌಡ ಪಾಟೀಲ್, ಜೆಎಸ್ ನಾಮೇಗೌಡ, ಸಿಪಿಐ ಹನುಮನ್ ರೆಡ್ಡಿ, ಪಿಎಸ್ಐ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎರಡು 2023ರಲ್ಲಿ ಬೀದರ್ ಜಿಲ್ಲೆಯ ಅಂಕಿಅಂಶಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ
ಮನೆ ಕಳ್ಳತನದ ಪ್ರಕರಣಗಳು, ಉಳಿದೆಲ್ಲ ಕಳ್ಳತನದ ಪ್ರಕರಣಗಳಲ್ಲಿ ಸಾಕಷ್ಟು ಇಳಿಮುಖವಾಗಿದ್ದರೂ ಕೂಡ ಮನೆ ಕಳ್ಳತನದ ಪ್ರಕರಣಗಳಲ್ಲಿ ಒಂದು 5% ಏನಂತಂದರೆ ಹೆಚ್ಚುವರಿಗೆ ಪತ್ತೆ ಆಗಿದೆ. ಪತ್ತೆ ಏನಂತಾರೆ ಯಾವತ್ತಿಗಿಂತ ಹೆಚ್ಚುವರಿ ಪತ್ತೆ ಮಾಡಿದ್ದೀವಿ. ಆದರೆ ರಿಪೋರ್ಟ್ ಕೂಡ ಏನಂತಾರೆ ಒಂದು 5% ಇನ್ಕ್ರೀಸ್ ಇದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದ್ದರಿಂದ ಅದರಲ್ಲಿ ನಾವು ಇನ್ನೂ ಏನಾದರೂ ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯಾ ನಾವು ಬೀದರ್ ಪೊಲೀಸು ಅನ್ನುವಂಥ ವಿಚಾರ ಬಂದಾಗ ನಮ್ಮ ಅಧಿಕಾರಿಗಳೊಂದಿಗೆ ನಾವು ಸಭೆ ಮಾಡಿ ಚರ್ಚೆ ಮಾಡಿ ಅವರಿಂದ ಕೂಡ ನಾವು ಏನಂದರೆ ಒಂದು ಇನ್ಪುಟ್ಸ್ಗಳನ್ನು ತಗೊಂಡು ಈ ಒಂದು ಹೊಸ ಒಂದು ಯೋಜನೆನ ಇಲ್ಲಿ ಇವತ್ತು ಜಾರಿ ಮಾಡ್ತಾ ಇದ್ದೀವಿ. ಎಲ್ಲ ತಾಲೂಕು ಪ್ರಮುಖವಾದಂತಹ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇದನ್ನು ನಾವೀಗ ಜಾರಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದು ನಿಮಗೆ ಸಾರ್ವಜನಿಕರಿಗೆ ಒಂದು ವಾಟ್ಸಪ್ ನಂಬರ್ನ ನಾವು ಕೊಡ್ತೀವಿ. ಇದು ನಮ್ಮ ಕಂಟ್ರೋಲ್ ರೂಮಲ್ಲಿ ಇರ್ತದೆ. ಸೊ ಅದರಲ್ಲಿ ನಾವು ಒಂದು ಮಾದರಿ ಕೊಟ್ಟಿದ್ದೀವಿ. ಏನಂದರೆ ಅವ್ರ ಹೆಸರು ಕೊಡಬೇಕು, ಅವರು ವಿಳಾಸ ಕೊಡಬೇಕು, ಅವ್ರ ಮೊಬೈಲ್ ನಂಬರ್ ಕೊಡಬೇಕು, ಮತ್ತು ಅವರ ಮನೆಯ ವಿಳಾಸ, ಅದ್ರ ಜೊತೆಗೆ ಯಾವ ತಾರೀಕಿಂದ ಯಾವ ತಾರೀಕು ಅವ್ರ ಮನೇನ ನಾವು ಪೊಲೀಸ್ ಏನಂದರೆ ನಿಗರಾಣಿಯಲ್ಲಿ ಇಡಬೇಕು ಅನ್ನುವಂಥದ್ದನ್ನು ಅವ್ರು ಬಯಸ್ತಾರೆ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ನಾವು ಮೆನ್ಷನ್ ಮಾಡಬೇಕು ಅಂತ. ಜೊತೆಗೆ ವಾಟ್ಸಪ್ಪಲ್ಲಿ ಲೊಕೇಶನ್ ಕೊಡಬೇಕು. ಇಷ್ಟು ಅವರು ನಮಗೆ ಆ ನಂಬರ್ಗೆ ಅವರು ಮಾಹಿತಿ ಕೊಟ್ಟರೆ ಯಾವ ಪೊಲೀಸ್ ಠಾಣೆ ಅನ್ನುವಂಥದ್ದು ಕೂಡ ಮೆನ್ಷನ್ ಮಾಡಿ ನಾವು ಕಂಟ್ರೋಲ್ನಿಂದ ಆ ಪೊಲೀಸ್ ಠಾಣೆಗೆ ಪ್ರತಿ ದಿವಸ ಅದನ್ನು ಲಿಸ್ಟ್ ಮಾಡಿ ನಾವೇನಂದರೆ ಕಳಿಸ್ಕೊಡ್ತೀವಿ. ಸೊ ನಮ್ಮ ಗಸ್ತು ಸಿಬ್ಬಂದಿಯವರು ಏನಿದ್ದಾರೆ ವಿಶೇಷವಾಗಿ ಅಂತಹ ಮನೆಗಳ ಮೇಲೆ ನಿಗಾ ಇಡೋದ್ರ ಮೂಲಕ ಕಾರ್ಯತತ್ಪರಾಗ್ತೀವಿ. ಜೊತೆಗೆ ಆ ಮನೆಗಳ ಓನರ್ಸ್ಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಏನಂದರೆ CCTVಗಳನ್ನು ಅಳವಡಿಸ್ಕೊಳ್ಳಿ. ಯಾಕಂದರೆ ಇವತ್ತು 30-40 ಲಕ್ಷ ನೀವು ಮನೆ ಖರ್ಚು ಮಾಡಿ ಮನೆ ಕಟ್ಕೊಳ್ತೀರಾ, ಬಟ್ ಕೇವಲ 20,000 CCTVಗಳನ್ನು ಹಾಕ್ಕೊಳ್ಳಿಕ್ಕೆ ನೀವು ಇವತ್ತು ಹಿಂದೇಟಾಗ್ತದೆ. ಈಗ ಇದೇ ನೀವೇ ನೋಡಿದಿರಿ, ಏನು ATM ಪ್ರಕರಣ ನಾವು ಹೇಗೆ ಪತ್ತೆ ಮಾಡಲಿಕ್ಕೆ ಸಾಧ್ಯ. ಭಾಳಷ್ಟು ಮನೆ ಕಳ್ಳತನದ ಪ್ರಕರಣಗಳು ನಾವು ಪತ್ತೆ ಮಾಡಿರೋ CCTV ಮುಖಾಂತರನೇ. ಆ ಆರೋಪಿಗಳು ಹೇಳಿದಾಗ ಬೇರೆ ಮನೆಗಳು ಪತ್ತೆ ಆಗ್ತದೆ. ಯಾವ ಮನೇಲಿ CCTV ಇಲ್ಲ ಕೂಡ ಅವು ಪತ್ತೆ ಆಗಿದ್ದಾವೆ. ಯಾವಾಗ ಅಂದರೆ ಯಾವ ಮನೆಯಲ್ಲಿ ನಮಗೆ CCTV ಇದ್ದು ಫುಟೇಜ್ ಸಿಕ್ಕು ಅಲ್ಲಿ ಪತ್ತೆ ಆದಾಗ ಆ ಆರೋಪಿಗಳು ಹೇಳಿದ್ದಾರೆ, ಅಲ್ಲಿಯೂ ಮಾಡಿದ್ದಾರೆ. ಸೊ ಅದಕ್ಕೆಲ್ಲ ಸಾರ್ವಜನಿಕರು ಏನಂದರೆ ಹೆಚ್ಚೆಚ್ಚು ಏನಂದರೆ CCTVಗಳನ್ನು ಅಳವಡಿಸ್ಕೋಬೇಕು ಮತ್ತು ನಮ್ಮ ಠಾಣೆಗಳಿಗೆ ಮಾಹಿತಿ ನೀಡಿದ್ರೆ ಅದು ನಮ್ಮ ಅಪ್ಲಿಕೇಶನಲ್ಲಿ ನಾವು ಅದನ್ನು ಆ್ಯಡ್ ಮಾಡ್ತೀವಿ. ಸೊ ಈ ಒಂದು ಯೋಜನೆಗೆ ನಾವು ಏನು ಹೆಸರಿಡಬೇಕು ಅಂಥೇಳಿ ನಾವು ಎಲ್ರಿಗೂ ಮಾಹಿತಿ ಕೇಳಿದ್ವಿ. ಅದರಲ್ಲಿ ನಮ್ಮ ಸಿಬ್ಬಂದಿ ಕೂಡ ಏನಂದರೆ ಕ್ರೈಮ್ ಸಿಬ್ಬಂದಿ ಕೂಡ ಕೆಲವೊಂದು ಸಜೆಷನ್ ಮಾಡಿದ್ರು. ನಮ್ಮ DPOನಲ್ಲಿರುವಂಥ ಸಂತೋಷ್ ಕೂಡ ಅವರು ಒಂದು ಸಜೆಷನ್ ಕೊಟ್ಟಿದ್ದರು. ಅದರಲ್ಲಿ ಮುಖ್ಯವಾಗಿ ನಮ್ಮ ಏನು ಸಾಹಿತಿಗಳಿದ್ದಾರೆ, ನಮ್ಮ ಕಟ್ಟೆಯವರು, ಅವರು ನಿಗರಾಣಿ ಅನ್ನುವಂಥದ್ದು ಬೀದರ್ ನಮ್ಮ ಸ್ಥಳೀಯ ಭಾಷೆ ಇದೆ, ನಾವೆಲ್ಲ ಬಳಸ್ತೀವಿ, ಏನಂದರೆ ಮನೆ ನಿಗರಾಣಿ ಇಡೋದು ಅಂಥೇಳಿ. ಸೊ ಆ ಪದವನ್ನು ನಾವಿಲ್ಲಿ ಬಳಕೆ ಮಾಡ್ಕೊಂಡಿದ್ದೀವಿ. ಮತ್ತು ಅದಕ್ಕೆ ಒಂದು ಒಳ್ಳೆಯ ಕವಿತೆ ಕೂಡ ನಮ್ಮ ಟೋಕರಿ ಅವರು ಬರೆದು ಕೊಟ್ಟಿದ್ದಾರೆ ಸರ್ ಅವರು. ಸೊ ಅದನ್ನು ಕೂಡ ಅದರಲ್ಲಿ ಹಾಕಿದ್ದೀವಿ. ಸೊ ಅದನ್ನು ಇವತ್ತು ಬಿಡುಗಡೆ ಮಾಡ್ತೀವಿ. ಇದು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ಹಳ್ಳಿಗಳಲ್ಲಿ ನಾವು ಏನು ಪ್ರಚಾರ ಮಾಡ್ತಾ ಇದ್ದೀವಿ ಅಂದರೆ ನೇಬರ್ಹುಡ್ ವಾಚ್ ಅಂತ. ಯಾಕೆ ಅಂತಂದರೆ ಅಕ್ಕಪಕ್ಕದ ಮನೆಯವರು ಊರಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಮೊದಲು ಏನಂದರೆ ನೀವೆಲ್ಲ ಗೊತ್ತಿದೆ, ಹಳ್ಳಿಗಳಲ್ಲೆಲ್ಲ ಏನಂದರೆ ಸ್ವಲ್ಪ ಮನೆ ನೋಡ್ಕೊಂಡಿರಿ ಪಕ್ಕದ ಮನೆ ಅಂತ ಹೇಳಿ ಹೋಗುವಂಥ ಸಂಪ್ರದಾಯ ಇದೆ. ಸೊ ಅದನ್ನು ಏನಂದರೆ ಇವಾಗ ಮತ್ತೆ ಏನಂದರೆ ಅವರಿಗೆ ನೆನಪಿಸಿ ಹಳ್ಳಿಗಳಲ್ಲಿ ಇನ್ನೊಮ್ಮೆ ಆ ಥರ ಏನಂದರೆ ಅಕ್ಕಪಕ್ಕದ ಮನೆಗಳ ಮೇಲೆ ನಿಗಾ ಇಡ್ರಿ ಅನ್ನುವಂಥದ್ದನ್ನು ಪ್ರಚಾರ ಮಾಡುವಂಥ ಕೆಲಸ ನಮ್ಮ ಬೀಟ್ ಸಿಬ್ಬಂದಿಗಳ ಮುಖಾಂತರ ಮಾಡ್ತೀವಿ. ಸೊ ಹಳ್ಳಿಗಳಲ್ಲಿ ಅದು ನೇಬರ್ಹುಡ್ ವಾಚ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ತಾಲೂಕು ಕೇಂದ್ರಗಳಲ್ಲಿ ನಾವೇ ಏನಂತಂದರೆ ನಿಗರಾಣಿ ಇಡುವಂಥ ಒಂದು ವ್ಯವಸ್ಥೆನ ಜಾರಿಗೆ ತರ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಔರತ್ಬಾದ್ ನ್ಯಾಯಾಲಯ ಸಂಕೀರ್ಣ ನೂತನ ಕೋರ್ಟ್ ಕಾಂಪ್ಲೆಕ್ಸ್ ಕಟ್ಟಡ ನಿರ್ಮಾಣಕ್ಕೆ 13.20 ಕೋಟಿ ಅನುದಾನ ಮಂಜೂರು ಮಾಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಈಶ್ವರ್ ಬಿ ಖಂಡ್ರೆ ಅವರ ಮುತುವರ್ಜಿ ವಹಿಸುವ ಔರತ್ ಪಟ್ಟಣಕ್ಕೆ ನೂತನ ಕೋರ್ಟ್ ಕಾಂಪ್ಲೆಕ್ಸ್ ಕಟ್ಟಡಕ್ಕೆ ಅನುಮೋದನೆ ಕೊಡಿಸುವಲ್ಲಿ ಪ್ರಯತ್ನ ಪಟ್ಟು ಯಶಸ್ವಿಯಾಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಈಶ್ವರ್ ಬಿ ಖಂಡ್ರೆ ಅವರಿಗೆ ಔರತ್ ತಾಲೂಕಿನ ಜನತೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಅನುದಾನ ತರುವಲ್ಲಿ ಯಾವುದೇ ಪರಿಶ್ರಮ ವಹಿಸದ ಅವರ ಶಾಸಕ ಪ್ರಭು ಚವ್ಹಾಣ್ ಸುಳ್ಳು ಪ್ರಚಾರ ಮಾಡಿಕೊಳ್ಳುತ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡಿರುವ ಅನುದಾನ ನಾನು ಪರಿಶ್ರಮ ಪಟ್ಟು ತಂದಿದ್ದೇನೆ ಎಂದು ಸುಳ್ಳು ಪ್ರಚಾರ ಮಾಡಿಕೊಳ್ಳುತ್ತಿರುವ ಅವರ ಶಾಸಕ ಪ್ರಭು ಚವ್ಹಾಣ್ ಅವರ ಬಿಟಿ ಪ್ರಚಾರ ನಾಚಿಗೇಡಿನ ಸಂಗತಿ. ತಾಲೂಕಿಗೆ ಯಾವುದೇ ಹೇಳಿಕೊಳ್ಳುವಂತ ಯೋಜನೆ ತಂದಿಲ್ಲ. ಪ್ರಭು ಚವ್ಹಾಣ್ ಅವರು ಕಾಂಗ್ರೆಸ್ ನೇತೃತ್ವ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬಂದ ಅನುದಾನ ನಾನು ತಂದಿದ್ದೇನೆ ಎಂದು ಸುಳ್ಳು ಪ್ರಚಾರ ಮಾಡಿಕೊಂಡು ಕ್ಷೇತ್ರದ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಸಂಚಾಲಕರ ಸುಧಾಕರ ಕೊಳ್ಳೂರ್ ಅವರು ಆರೋಪಿಸಿದ್ದಾರೆ. ಶಾಸಕರಾದ ಪ್ರಭು ಚವ್ಹಾಣ್ ಅವರು ಸುಳ್ಳು ಪ್ರಚಾರ ಮಾಡಿಕೊಂಡು ಔರಾದ್ ನೂತನ ಕೋರ್ಟ್ ಕಟ್ಟಡ
ಮಂಜೂರಾತಿಗಾಗಿ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ 13.20 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿತ್ತು. ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅಂದಿನ ಪೌರ ಆಡಳಿತ ಸಚಿವರು, ಬೀದರ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಬಿ ಖಂಡ್ರೆ ಸಾಹೇಬರ ನೇತೃತ್ವದಲ್ಲಿ ಅವರ ಮುತುರ್ಜಿ ವಹಿಸಿ ಔರಾದ್ ಮತ್ತು ಬಾಲ್ಕಿ ಬಸವ ಕಲ್ಯಾಣ 3 ಕೋರ್ಟ್ಗಳನ್ನು ಅನುದಾನಕ್ಕಾಗಿ 3 ಕೋರ್ಟ್ಗಳಿಗೆ ನೂತನ ಕಟ್ಟಡಕ್ಕಾಗಿ ಅನುದಾನ ಮಂಜೂರು ಮಾಡಿದರು. ಅದರಂತೆ ಈಗ ನಮ್ಮ ಸರ್ಕಾರ ಅನುಮೋದನೆ ನೀಡಿ 3.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋರ್ಟ್ನ ನೂತನ ಕಾಂಪ್ಲೆಕ್ಸ್ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ, ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯುತ್ತಿದೆ. ಇದೇ 16ನೇ ತಾರೀಕು. ಈ ಒಂದು ಕಟ್ಟಡ ಕಾಮಗಾರಿಗೆ ನಾನು ನನ್ನ ಸರ್ಕಾರದಲ್ಲಿ ಮುತುರ್ಜಿ ವಹಿಸಿ ಅನುದಾನ ತಂದು ಕೋರ್ಟ್ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದೇನೆ ಎಂದು ಹೇಳಿ ತಾಲೂಕಿನಾದ್ಯಂತ ಎಲ್ಲ ಕಡೆ ಫ್ಲ್ಯಾಕ್ಸ್ಗಳನ್ನು ಹಾಕೊಂಡು ಬಿಟ್ಟಿ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿದ್ದಾರೆ ಇಲ್ಲಿಯ ಶಾಸಕರಾದ ಪ್ರಭು ಚವ್ಹಾಣ್ ಅವರು. ತಾವು ಅಧಿಕಾರದಲ್ಲಿದ್ದಾಗ, ಸಚಿವರಾಗಿದ್ದಾಗ, ತಮ್ಮದೇ ಸರ್ಕಾರ ಅಧಿಕಾರದಲ್ಲಿದ್ದಾಗ ಯಾವುದೇ ರೀತಿ ಒಂದು ನಯಾ ಪೈಸಾ ಅನುದಾನ ಈ ನಮ್ಮ ತಾಲೂಕಿಗೆ ತರದೆ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂಥ ಅನುದಾನವನ್ನು ನಾನು ತಂದಿದ್ದೇನೆ ಎಂದು ಹೇಳಿ ಜನರಿಗೆ ದಿಕ್ಕು ತಪ್ಪಿಸುತ್ತಿದ್ದಾರೆ. ತಾಲೂಕಿಗೆ ಯಾವುದೇ ರೀತಿಯಾದಂಥ ಅನುದಾನ ತರದೆ ಅಭಿವೃದ್ಧಿ ಕೆಲಸಗಳಿಗೆ ವಿಧು ಕೊಡದೆ ಕೇವಲ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿದ್ದಾಗ ಅದನ್ನು ತಂದು ಅವ್ರು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನವ್ರು ಕೊಟ್ಟಿರ್ತಕ್ಕಂಥ ಅನುದಾನವನ್ನು ನಾನು ತಂದಿದ್ದೇನೆ ಅಂತ ಹೇಳಿಕೊಂಡು ಬಿಟ್ಟಿ ಪ್ರಚಾರ ಗಿಟ್ಟಿಸಿಕೊಂಡು ತಾಲೂಕಿನ ಮುಗ್ಧ ಜನರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಕೂಡಲೇ ಇದು ನಾಚಿಗೇಡಿನ ಸಂಗತಿ. ಸಚಿವರು ತಾವು ಏನು ಯಾವುದೇ ರೀತಿ ಪ್ರಯತ್ನ ಪಡದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮೊನ್ನೆ ಈಶ್ವರ್ ಖಂಡ್ರೆ ಸಾಹೇಬರು ನೀಡಿ ಅವರ ಒಂದು ಪರಿಶ್ರಮದಿಂದ ನಮ್ಮ ಔರಾದ್ ತಾಲೂಕಿಗೆ ಹೊಸ ಕೋರ್ಟ್ ಕಟ್ಟಡ ನಿರ್ಮಾಣಕ್ಕೆ 13.20 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಅದು ನೀವು ಅದರಲ್ಲಿ ನಿಮ್ದು ಯಾವುದೇ ಪಾತ್ರ ಇಲ್ಲ. ಇದು ಸಂಪೂರ್ಣವಾದಂಥ ಕ್ರೆಡಿಟು ಮೊನ್ನೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಬಿ ಖಂಡ್ರೆ ಸಾಹೇಬರಿಗೆ ಸಲ್ಲುತ್ತದೆ. ನೀವು ಬಿಟ್ಟಿ ಪ್ರಚಾರ ಗಿಟ್ಟಿಸಿಕೊಂಡು ನಗೆಗೀಡಿಗೆ ಒಳಗಾಗುತ್ತಾ ಇದ್ದೀರಿ ಅಂತ ಹೇಳಿ ಈ ಮುಖಾಂತರ ನಾನು ತಾಲೂಕಿನ ಜನ ಇವರ ಒಂದು ಬ್ಯಾನರ್ಗಳಿಗೆ ಯಾರಿಗೂ ಕೂಡ ಕಿವಿಗೊಡದೆ ಇದು ಕೇವಲ ಕಾಂಗ್ರೆಸ್. ಬೀದರ್ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನ ಉಪಾಯ ಇಲಾಖೆ ವತಿಯಿಂದ ಫೆಬ್ರವರಿ 26 ಮತ್ತು 27ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನು ಮುಖ್ಯಮಂತ್ರಿಗಳ ಘನ ಉಪಸ್ಥಿತಿಯಲ್ಲಿ ಜರುಗಲಿವೆ. ಪ್ರಯುಕ್ತ ಬೀದರ್ ಜಿಲ್ಲೆಯ ನಿರುದ್ಯೋಗ ಯುವಕ ಯುವತಿಯರು ಎಸ್ಎಸ್ಎಲ್ಸಿ ಮೇಲ್ಪಟ್ಟ ಯಾವುದೇ ವಿದ್ಯಾಭ್ಯಾಸ ಮುಗಿಸಿರುವ ಎಸ್ಎಸ್ಎಲ್ಸಿ ಸ್ಕಿಲ್ ಕನೆಕ್ಟ್ ಕೌಶಲ್ಕರ್ ಕಾಮ್ನಲ್ಲಿ ತಮ್ಮ ಇಮೇಲ್ ಐಡಿ ಹಾಗೂ ದೂರವಾಣಿ ಸಂಖ್ಯೆಯೊಂದಿಗೆ ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಿಕೊಂಡು ಉದ್ಯೋಗ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಬೀದರ್ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಕೌಶಲ ಮಿಷನ್ ಅಧೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.